ರೈತ ಬಾಂಧವರಿಗೆ ಈ ದಿನ ನಾವು ಗೋವಾದಲ್ಲಿದ್ದೀವಿ. ಸೊ ಈ ಒಂದು ಜಾಗದ ವಿಶೇಷತೆ ಏನು ಅಂದ್ರೆ, ಗೋವಾ ಅಂದ ತಕ್ಷಣ ಎಲ್ಲರೂ ಮೋಜು ಮಸ್ತಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಟ್ ನಮ್ಮ ವಿವೋಮಾರ್ಟ್ ಕಂಪ್ನಿಯವರು ಆರ್ಗ್ಯಾನಿಕ್ ಬೇಸ್ ಅಲ್ಲಿ 130 ಎಕರೆ ಎಲ್ಲಾ ತರದ ಪದಾರ್ಥಗಳು, ಅದರಲ್ಲೂ ಮೇಜರ್ ಆಗಿ ಹಾರ್ಟಿಕಲ್ಚರ್ ಕ್ರಾಪ್ಸ್, ಅದರಲ್ಲೂ ಯಥೇಚ್ಛವಾಗಿ ಮಸಾಲೆ ಪದಾರ್ಥಗಳು, ಮತ್ತೆ ನಮ್ಮ ಅಡಿಕೆ ಮತ್ತೆ ಬಾಳೆ, ಈ ತರದ ಎಲ್ಲಾ ಪದಾರ್ಥಗಳನ್ನು ಬೆಳೆದಂತ ಇದೊಂದು ತೋಟ. ಯಾಕೆ ಇದು ವಿಶೇಷ ಅಂತ ಹೇಳ್ತೀನಿ ಅಂದ್ರೆ, ಇಲ್ಲಿರುವಂತ 130 ಎಕರೆ ನ್ಯಾಚುರಲ್ ತಾವೆಲ್ಲರೂ ನೋಡ್ಬೋದು, ಯಾವುದೇ ಕೆಮಿಕಲ್ಸ್ ಅನ್ನ ಬಳಸಿಲ್ಲ. ಯಾಕೆ ಬಳಸಿಲ್ಲ ಅಥವಾ ಯಾಕೆ ಅದರ ಮಹತ್ವ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ನೋಡ್ಬೋದು ನೀವು ಕೆಮಿಕಲ್ ಫ್ರೀ ಆಗಿ ಬೆಳೆದಿರೋಂತ ಬಾಳೆ ಯಾವ ರೀತಿ ಎಲೆ ಆಗ್ಲಿ ಸಮೃದ್ಧವಾಗಿ ಬೆಳೆದಿದೆ. ಅದೇ ರೀತಿ ಅಡಿಕೆ ನೋಡ್ಬೋದು. ಸೊ ಅಡಿಕೆನೂ ಕೂಡ ನಿಮ್ಗೆ ಯಾವ ರೀತಿಯಾಗಿ ಕಾಣ್ತಾ ಇದೆ, ಅದೇ ರೀತಿ ತೆಂಗು ಕೂಡ ಕಾಣ್ತಾ ಇದೆ. ಸೊ ಇಲ್ಲಿ ಕಾಳ್ಮೆಣಸು ಕೂಡ ಇದೆ. ಪ್ರತಿಯೊಂದು ನಾರ್ಮಲ್ ಆಗಿ ಅವರ ಶೋಗ್ ಹಾಕಿರೋಂತ ಗಿಡಗಳು ಕೂಡ ನೋಡ್ಬೋದು ಯಾವ ರೀತಿ ಹೆಚ್ಚೆಚ್ಚುವಾಗಿ ಆರ್ಗ್ಯಾನಿಕ್ ಬೇಸ್ ಅಲ್ಲಿ ಬಳಸಿರೋದ್ರಿಂದ ಎಷ್ಟು ಸಮೃದ್ಧಿಯಾಗಿ ಬೆಳೆದಿದೆ. ಸೊ ಈ ತರ ಬೆಳೆಯೋದ್ರಿಂದ ಏನಾಗುತ್ತೆ ಅಂದ್ರೆ, ಈಗ ನಮ್ಮಲ್ಲಿ ಅಡಿಕೆ ಎಲ್ಲ ಬೆಳಿತಾ ಇದಾರೆ, 1 ವರ್ಷ 2 ವರ್ಷ ಈ ಇಳುವರಿ ಬರುತ್ತೆ, ಆಮೇಲೆ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ ಅಂತಾರೆ. ಬಟ್ ಈ ತರ ಬೆಳೆದಾಗ ನಿಮ್ಮ ಗಿಡದ ಬಾಳಿಕೆನೂ ಕೂಡ ತುಂಬಾ ದೀರ್ಘಾವಧಿಗೆ ಬರುತ್ತೆ. ಅದ್ರ ಜೊತೆಗೆ ಇಳುವರಿನೂ ಕೂಡ ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ವಿವೋಮಾರ್ಟ್ ಕಂಪ್ನಿಯಿಂದ ಬರೋಂತ ವಿವಾ ಗ್ರೋತ್ ಅಂಡ್ ಡೆವಲಪರ್, ಗ್ರೋ ಮ್ಯಾಕ್ಸ್, ಶೈನ್ ಅಂತ ಈ ತರ ಪ್ರಾಡಕ್ಟ್ಸ್ ಬರುತ್ತೆ. ಅದನ್ನ ಬಳಸಿ ಒಳ್ಳೆ ಇಳುವರಿನ ಪಡೀರಿ. ಯಾಕೆಂದ್ರೆ ಇದನ್ನ ಆಲ್ರೆಡಿ ನಾವು ಪ್ರಯತ್ನ ಪಟ್ಟು ಬಹಳ ಕಡೆ ಸಕ್ಸಸ್ ಆಗಿದ್ದೀವಿ. ಸೊ ಮುಂಬರುವಂತ ದಿನಗಳಲ್ಲಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ವಿಡಿಯೋಗಳನ್ನು ತೋರಿಸಿ ಯಾವ ರೀತಿ ಬೆಳಿಬೇಕು ಅಂತ ಮಾರ್ಗದರ್ಶನ ಮಾಡ್ತೀವಿ. ಸೊ ಧನ್ಯವಾದ.